ಇದು ಇತ್ತೀಚೆಗೆ ಹರಿಯಾಣದ ರೋಹ್ತಕ್ನಲ್ಲಿ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಊರಿನ ಕೊನೆಯಲ್ಲಿ ಒಂದು ಮಧ್ಯಮ ವರ್ಗದ ಜನರ ಮನೆ ಬಡಾವಣೆ ಇದೆ. ಆ ಬಡಾವಣೆ ಹೊಸದಾಗಿ ನಿರ್ಮಾಣ ಆಗಿರೋದ್ರಿಂದ ಇನ್ನೂ ಸಾಕಷ್ಟು ಗಿಡ ಮರ ಉಳ್ಕೊಂಡಿದ್ದಾವೆ. ಒಂದು ಮನೆಯಲ್ಲಿ ಪುಟ್ಟ ಹುಡುಗ, ಅವನಿಗೆ 8 ವರ್ಷ ವಯಸ್ಸು. ಅವನ ಹೆಸರು ರಾಜು ಅಂತ ಇಟ್ಕೊಳ್ಳೋಣ. ಆತ ತುಂಬ ಬುದ್ಧಿವಂತ ಮತ್ತು ಚೀಟಿ. ಒಂದು ಕ್ಷಣ ಕುಳಿತಲ್ಲಿ ಕುಳಿತುಕೊಳ್ಳೋನಲ್ಲ. ಮರ ಹತ್ತೋದು, ಕಟ್ಟಡದ ಮೇಲೆ ಏರಿ ಕುಳಿತುಕೊಳ್ಳೋದು ಅವನ ಪ್ರೀತಿ ಹವ್ಯಾಸ. ಅದರಲ್ಲೂ ಅವನು ಮರ ಹತ್ತೋದ್ರಲ್ಲಿ ನಿಶ್ಚಯ ಬಾಂದ್ಬಿಟ್ಟಿದ್ದ. ಕೋತಿ ಹಾಗೆ ಸರ ಮೇಲೆ ಏರ್ತಾನೆ. ಅಷ್ಟೇ ಅಲ್ಲ, ಅವನೇನು ಮಾಡ್ತಿದ್ದ ಗೊತ್ತಾ? ಎತ್ತರದ ಕೊಂಬೆ ಆರಿಸ್ಕೊಂಡು ಅದು ತನ್ನ ಮೊಲಕಾಲುಗಳನ್ನು ತಳಕ್ಕೆ ಹಾಕಿ ಹಿಮ್ಮಗುವಾಗಿ ತಲೆ ಕೆಳಗಾಗಿ ನೇತಾಡ್ತಿದ್ದ. ಅದು ಬಹಳ ಸಂತೋಷದ ವಿಷಯ ಅವನಿಗೆ. ಅವನು ಹಾಗೆ ನೋಡಿದ್ರೆ ಗಾಬರಿ ಆಗೋದುಂಟು. ಅಯ್ಯೋ, ಅಲ್ಲಿಂದ ಅವನೇನಾದ್ರೂ ಗೆದ್ದರೆ ಗತಿ ಏನು, ತಲೆ ಕೆಳಗಾಗಿ ಎಲ್ಲರೂ ಚಿಂತೆ ಮಾಡ್ತಾ ಇದ್ರು. ಆ ರಾಜೋಗದಲ್ಲಿ ಯಾವುದೇ ಚಿಂತೆ ಇಲ್ಲ. ಯಾವ ಮರ ಸಿಕ್ಕರೂ ಸರಿ ಅದರ ಸರ ಏರ್ತಾನೆ, ತಲೆ ಕೆಳಗಾಗಿ ನೇತಾಡ್ತಾನೆ. ಮೊದಲೇ ಈ ತಂದೆ ತಾಯಿಯರು ತುಂಬ ಗಾಬರಿ ಹಾಕಿರ್ಬೇಕು. ಸಾಕಷ್ಟು ಸಲ ಹೇಳಿ ನೋಡಿದ್ದಾರೆ. ಮೊಂಡು ಹುಡುಗ ಕೇಳ್ತಂತಾನೆ ಅವನು. ಬರಬರುತ್ತ ತಂದೆ ಕೂಡ ಈ ಮಗನ ಕೌಶಲ್ಯದ ಬಗ್ಗೆ ನಂಬಿಕೆ ಬಂತು. ಅದರ ತಾಯಿ ಮಾತ್ರ ಪ್ರತಿ ಬಾರಿ ಈತ ಮರ ಏರಿದಾಗ ಆಕೆ ಹೃದಯ ಬಾಯಿಗೆ ಬರ್ತಾ ಇತ್ತು. ಒಂದು ದಿನ ರಾಜು ಮನೆ ಹತ್ತಿರದ ಮರ ಏರಿದ. ಉತ್ಸಾಹದಿಂದ ಮೇಲೆ ಹೋಗಿ ಕೊಂಬೆಗೆ ಏರಿದ. ಇನ್ನು ಸಾಕು ಅನ್ನಿಸಿದಾಗ ಕಾಲು ತಳಕ್ಕೆ ಹಾಕ್ಕೊಂಡು ಹಿಮ್ಮವಾಗಿ ತಿರುಗಿ ಕೈ ಜೇತು ಬಿದ್ದು ನೇತಾಡ್ತೊಳಗ. ಕೆಳಗೆ ಇನ್ನೊಂದು ದೃಶ್ಯ ಕಾಣಿಸ್ತು. ಪಕ್ಕದ ಮನೆ ಹುಡುಗಿ ರೀಟಾ ಅದೇ ಮರ ಏರಿದ್ದಾಳೆ. ಆಕೆಗೂ ಸುಮಾರು ಅದೇ ವಯಸ್ಸು. ಆಕೆ ಕೈಯಿಂದ ಕೊಂಬೆ ಹಿಡ್ಕೊಂಡು ನೇತಾಡ್ತಾ ಇದ್ದಾಳೆ. ಆಕೆ ತಲೆ ತಲೆಗಾಗಿ ನೇತಾಡ್ತಾ ಇಲ್ಲ, ಕೈ ಹಿಡ್ಕೊಂಡು ಕೊಂಬೆ ನೇತಾಡ್ತಾ ಇದ್ದಾಳೆ. ಜೋರಾಗಿ ಗಾಳಿ ಬೀಸೋಕೆ ಶುರು ಆಯಿತು. ವಾತಾವರಣ ಧೂಳಿನಿಂದ ಮರಳಿನಿಂದ ತುಂಬೋಯ್ತು. ಇಬ್ಬರು ಮಕ್ಕಳು ಸಂತೋಷವಾಗಿ ನೇತಾಡ್ತಾ ಇದ್ದಾರೆ. ರಾಜುವಿನ ತಂದೆ ಹೊರಗೆ ಬಂದು ನೋಡಿದರೆ ಆ ಜೋರಾದ ಗಾಳಿಗೆ ಮರ ಹೊಯ್ದಾಡ್ತಾ ಇದೆ. ಅಯ್ಯೋ, ಇನ್ನೇನು ಕೊಂಬೆ ಮುರಿದೇ ಹೋಗ್ಬಿಡ್ತದೆ ಅನ್ನೋಷ್ಟು ಜೋರಾಗಿತ್ತು ಗಾಳಿ. ಆಗ ರಾಜುವಿನ ತಂದೆ ಜೋರಾಗಿ ಕೂಗಿದ್ರು, ಗಟ್ಟಿಯಾಗಿ ಹಿಡ್ಕೋ ರಾಜು, ಗಟ್ಟಿಯಾಗಿ ಹಿಡ್ಕೋ. 2 ಕ್ಷಣಗಳ ನಂತರ ರೀಟಾ ಭಯಂಕರವಾಗಿ ಕಿರಿಚಿದ್ದು ಕೇಳಿಸ್ತು. ಕೆಳಗೆ ನೋಡಿದರೆ ರೀಟಾ ನೆಲದ ಮೇಲೆ ಬಿದ್ದಿದ್ದಾಳೆ. ಬೇಗನೆ ರಾಜು ಕೆಳಗಿಳಿದು ಬಂದ. ಹಿರಿಯರೆಲ್ಲ ಸೇರಿ ರೀಟಾನ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ತುಂಬ ಪೆಟ್ಟಾಗಿದ್ರು ಆಕೆ ಬದುಕೇಳಿದ್ಲು. ರಾಜು ತಂದೆಯನ್ನು ಕೇಳಿದ, ಅಪ್ಪ, ರೀಟಾ ಯಾಕೆ ಕೆಳಗೆ ಬಿದ್ಲು, ನಾನು ಯಾಕೆ ಬೀಳಲಿಲ್ಲ ಅಂತ ಕೇಳಿದ. ತಂದೆ ಉತ್ತರ ಚೆನ್ನಾಗಿತ್ತು. ತಂದೆ ಹೇಳಿದರು, ನಾನು ನಿನ್ನ ಕೂಗಿದ್ನಲ್ಲ, ಗಟ್ಟಿಯಾಗಿ ಹಿಡ್ಕೋ ರಾಜು ಅಂತ ಹೇಳಿದ್ನಲ್ಲ, ಅದೇ ಹೊತ್ತಿಗೆ ರೀಟಾ ಅಂತ ತಾಯಿ ಬಂದು ಕೂಗಿದ್ರು. ರೀಟಾ ಬೀಳ್ತೀಯ ನೀನು ಅಂದರು. ಅದು ನಾನೇನು ಹೇಳಿದ್ದೆ, ಗಟ್ಟಿಯಾಗಿ ಹಿಡ್ಕೋ ರಾಜು ಅಂದಿದ್ದೆ. ಇದೇ ಅಪ್ಪ ವ್ಯತ್ಯಾಸ ಆದದ್ದು. ಧ್ವನಿಯನ್ನು ಕೇಳಿದ ತಕ್ಷಣ ಮನಸ್ಸು ಒಂದು ಚಿತ್ರ ಕಲ್ಪನೆ ಮಾಡ್ಕೊಳ್ಳುತ್ತೆ. ಬೀಳ್ತೀಯ ನೀನು ಅಂದರೆ ಬಿದ್ದೆ ಅನ್ನಿಸ್ತದೆ, ಗಟ್ಟಿ ಹಿಡ್ಕೋ ಅಂದ್ರೆ ಧೈರ್ಯ ಬರ್ತದೆ. ಅದಕ್ಕೆ ನಮ್ಮ ಮಾತು ಯಾವಾಗಲೂ ಧನಾತ್ಮಕವಾಗಿರಬೇಕು, ಪ್ರೇರಕವಾಗಿರಬೇಕು. ಅಂದರೆ ಧೈರ್ಯ ಹುಟ್ಟಿಸೋ ಆಗಿರಬೇಕು. ಅದು ಋಣಾತ್ಮಕವಾಗಿದ್ದರೆ ಆತಂಕ ಹುಟ್ಟಿಸುತ್ತೆ, ಧೈರ್ಯ ಕಳೆದು ಬಿಡುತ್ತದೆ. ಅದಕ್ಕೆ ನಾವು ಮಕ್ಕಳೊಂದಿಗೆ ಮಾತಾಡುವಾಗ ಅಥವಾ ಮತ್ತೊಬ್ಬರಿಗೆ ಮಾತಾಡುವಾಗ ನಮ್ಮ ಮಾತು ಪ್ರೋತ್ಸಾಹದಾಯಕವಾಗಿರಲಿ, ಧನಾತ್ಮಕವಾಗಿರಲಿ. ಆಗ ಮನಸ್ಸು ಕುಗ್ಗೋದಿಲ್ಲ. ನಾವು ಹುಡುಗರು ಹೇಳ್ತಿರ್ತೀವಿ, ನೋಡೋ ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾನೇನ ಅಂದ ತಕ್ಷಣ ಪೊಲೀಸರ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಮಕ್ಕಳಿಗೆ? ನೋಡೋ ಏನು ಹೊಡಿತಾರೆ ಬಂದವರು, ಯಾರು ಬಂದು ಹೊಡಿತಾರೆ ಅಂತಲೇ ಬರುತ್ತೆ. ಅದಕ್ಕೆ ನಾವು ಹೇಳೋದು, ದಯವಿಟ್ಟು ಮಕ್ಕಳೊಂದಿಗೆ ಬೇರೊಬ್ಬರು ಮಾತಾಡುವಾಗ ಋಣಾತ್ಮಕವಾದ ಮಾತು ಬೇಡ, ಮಾತು ಧನಾತ್ಮಕವಾಗಿರಲಿ.